ತುಮಕೂರು ನಗರದಲ್ಲಿ ಮಕ್ಕಳ ಜಗಳದಿಂದ ಆರಂಭವಾದ ವಿವಾದ ಕೊನೆಗೆ ಕೊಲೆ ಪ್ರಕರಣವಾಗಿ ಮಾರ್ಪಟ್ಟಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಪ್ರಕರಣದಲ್ಲಿ ಫರ್ಹಾನ್ ಖಾನಂ ಎಂಬ ಮಹಿಳೆ ಸಾವನ್ನಪ್ಪಿದ್ದು, ಸಂಬಂಧಿಸಿದಂತೆ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಮೇ 16ರಂದು ವೀರಸಾಗರ ಬಡಾವಣೆಯಲ್ಲಿ ಆಟವಾಡುತ್ತಿದ್ದ ಮಕ್ಕಳ ನಡುವೆ ನಡೆದ ಜಗಳದಿಂದ 2 ಕುಟುಂಬಗಳ ನಡುವೆ ವಾಗ್ವಾದ ಆರಂಭವಾಗಿದೆ. ವಸೀಂ ಮತ್ತು ಜಾಫರ್ ಕುಟುಂಬಗಳ ನಡುವೆ ಉಂಟಾದ ಈ ಗಲಾಟೆಗೆ ಆರಂಭದಲ್ಲಿ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ರಾಜಿ ಮಾಡಿದ್ದರು. ಆದರೆ 4 ದಿನಗಳ ಬಳಿಕ ಮೇ 20ರಂದು ರಾತ್ರಿ ಮತ್ತೆ 2 ಕುಟುಂಬಗಳ ನಡುವೆ ಮಾತಿನ ಚಕಮಕಿ ಉಂಟಾಗಿ ಪರಿಸ್ಥಿತಿ ತೀವ್ರಗೊಂಡಿದೆ. ಈ ವೇಳೆ ಜಾಫರ್ ರಾಡ್ ಬಳಸಿ ವಸೀಂ ಪತ್ನಿ ಜುಗ್ನು ಮೇಲೆ ಹಲ್ಲೆ ನಡೆಸಿದರೆಂದು ತಿಳಿದುಬಂದಿದೆ. ಜುಗ್ನು ಅವರನ್ನು ರಕ್ಷಿಸಲು ಬಂದ ಅವರ ತಾಯಿ ಫರ್ಹಾನ್ ಖಾನಂ ಮೇಲೆ ರಾಡ್ ತಗುಲಿ ಅವರು ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಫರ್ಹಾನ್ ಖಾನಂ ಅವರನ್ನ ಆಸ್ಪತ್ರೆಗೆ ಕರೆದೊಯ್ದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ನಡೆಸಿ ಜಾಫರ್ ಬಾಬು, ಫಸೀಲತ್ ಹಾಗೂ ಇಶ್ರತ್ ಉನ್ನಿಸಾ ಅವರನ್ನ ಬಂಧಿಸಿದ್ದಾರೆ. 20 ಮೇಗೆ ತಿಲಕ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿರುವಂಥ ವೀರಸಾಗರ 2ನೇ ಕ್ರಾಸ್ ನಲ್ಲಿ ನಡೆದಿರುವ ಒಂದು ಘಟನೆಯಲ್ಲಿ ಫರ್ಹಾನ್ ಅನ್ನೋರು ಸುಮಾರು 54 ವರ್ಷ. ಇವ್ರನ್ನು ಜಾಫರ್ ಮತ್ತು ಅವರ ಫ್ಯಾಮಿಲಿ ಬಾಬು ಖಾನ್, ಫಜಿಲತ್ ಮತ್ತು ಇಶ್ರತ್ ಉನ್ನಿಸಾ ಈ 4 ಜನ ಗುಂಪು ಕಟ್ಟಿಕೊಂಡು ಮುಖ್ಯವಾಗಿ ಜಾಫರ್ ಅನ್ನೋರು ಒಂದು ರಾಡ್ಡಿಂದ ತಲೆ ಮೇಲೆ ಹೊಡೆದಿರೋದ್ರಿಂದ ಈ ಫರ್ಹಾನ್ ಅನ್ನೋರು ಇಂಜುರಿಯಾಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತಾರೆ. ಸೊ ಅಡ್ಮಿಟ್ ಆಗಿ ಮರುಸದ ದಿನ ಬೆಳಗ್ಗೆ ಡೆತ್ ಆಗಿರೋದು ಹಾಸ್ಪಿಟ್ಲಲ್ಲಿ ಅನೌನ್ಸ್ ಮಾಡಲಾಗುತ್ತೆ. ಘಟನೆಗೆ ಹಿನ್ನೆಲೆ ಏನಂದರೆ, ಒಂದು 3 ದಿನ ಹಿಂದೆ ಈ 2 ಫ್ಯಾಮಿಲಿಗಳ ಇರುವ ಮಧ್ಯದ ಅಕ್ಕಪಕ್ಕ ಮನೆಯವರು ಇವರು ಅವ್ರ ಮಕ್ಕಳು ಆಡ್ಕೊಳ್ಳುವಾಗ ಈ ಜಗಳ ಮಕ್ಕಳ ಮಧ್ಯೆ ನಡೆದಿರೋ ಜಗಳ ಆಗಿದೆ. ಮತ್ತು ಮನೆಯಲ್ಲಿ ಏನೋ ಕಲ್ಲು ಹಾಕಿದ್ದಾರೆ ಅನ್ನೋದು, ಕಿಟಕಿಯಿಂದ ಕಲ್ಲು ಹಾಕಿದ್ದಾರೆ ಅನ್ನೋದು ವಿಚಾರಕ್ಕೆ ಜಗಳ ಮಾಡಿಕೊಂಡು ಅವರು 2 ಫ್ಯಾಮಿಲೀಸು ಜಗಳ ಮಾಡ್ಕೊಳ್ತವೆ. ಇದೇ ಹಿನ್ನೆಲೆಯಲ್ಲಿ 20ನೇ ತಾರೀಕಿನ ಮತ್ತೊಂದು ಸಾರಿ ವಾಗ್ವಾದ ಆಗಿ ಇವರು ಅಕ್ಯೂಸ್ಡ್ ಏನಿದ್ದಾರೆ ಜಾಫರ್ ಪಾಷಾ ಅನ್ನೋರು ಅವರು ಬಂದು ಇಲ್ಲಿ ಫರ್ಹಾನ್ ಅನ್ನೋರನ್ನು ತಲೆ ಮೇಲೆ ರಾಡ್ಡಿಂದ ಹೊಡೆದಿರ್ತಾರೆ. ಸೊ ಇಮಿಡಿಯೇಟ್ ಆಗಿ ಒಂದು 103 ಮರ್ಡರ್ ಕೇಸ್ ಮತ್ತು 109 ಸಬ್ ಕ್ಲಾಸ್ 1, 118 ಸಬ್ ಕ್ಲಾಸ್ 1, 115 ಸಬ್ ಕ್ಲಾಸ್ 2, 351 ಸಬ್ ಕ್ಲಾಸ್ 2, 74 ರೆಡ್ ವಿತ್ 3 ಸಬ್ ಕ್ಲಾಸ್ 5 BNS ಅಲ್ಲಿ ಒಂದು FIR ಮಾಡಲಾಗಿದೆ. ಎಲ್ಲ ಅಕ್ಯೂಸ್ಡ್ 4 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಇವರೆಲ್ಲ ಸಂಬಂಧಿಕರೇನಾ? ಸೊ ಅಕ್ಕಪಕ್ಕ ಮನೆಯವರು. ಸೊ ಆ ವಿಚಾರದಲ್ಲೇ ಇವರು ಮಕ್ಕಳ ಜೊತೆ ಆಡಿಕೊಳ್ಳುವಾಗಲೇ ಈ ಘಟನೆ ನಡೆದಿರೋದು ಕಂಡು ಬರ್ತಾ ಇದೆ. ಬೇರೆ ಏನಾದರೂ ವಿಚಾರ ಇತ್ತಾ ಅಂತ? ಜಸ್ಟ್ ಒಂದು ಮಗು ಗಲಾಟೆ ಬರೀ ಮಕ್ಕಳ ವಿಚಾರವಾಗಿ ಆಗಿರೋದಂತಲೇ ಮಾಹಿತಿ ಕಂಡು ಬರ್ತಾ ಇದೆ. ಅದು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಒಂದು ಕ್ಷಣಿಕ ಆವೇಶದಲ್ಲಿ ನಡೆದಿರೋ ಘಟನೆ ಅಂತ ತಿಳಿದು ಬರ್ತಾ ಇದೆ. ಈಗ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? 4 ಜನ ಅರೆಸ್ಟ್ ಆಗಿದ್ದಾರೆ. ಎಲ್ಲ ಒಂದೇ ಫ್ಯಾಮಿಲಿಯವರು 4 ಜನ ಎಲ್ಲರನ್ನೂ ಅರೆಸ್ಟ್ ಮಾಡಲಾಗಿದೆ. 2 ಮೇಲ್ಸ್ ಆ್ಯಂಡ್ 2 ಫಿಮೇಲ್ಸ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.